ಎಸಿಸಿ ಜನರಲ್ ಸೆಕ್ರೆಟರಿ ನಾಸಿರ್ ಹುಸೇನ್ ಅವರೇ, ವರ್ಕಿಂಗ್ ಪ್ರೆಸಿಡೆಂಟ್ ನಮ್ಮ ಭಂಡಾರಿಯವರು, ನಮ್ಮ ಜಯಪ್ರಕಾಶ್ ಹೆಗಡೆ ಅವರು, ಕಿಮ್ಮನೆ ರತ್ನಾಕರ್ ಅವರು ಮತ್ತು ನಮ್ಮ ಸುದರ್ಶನ್ ಅವರು. ಐ ಥಿಂಕ್ ಇನ್ನೂ ಒಂದು ಇಬ್ಬರು ಸೇರಿಸಿದೆ, ಹರೀಶು ಮತ್ತು ರೋಹಿತ್ ಜಾನ್ನ. ಸೊ ಅವರೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ ಕರಾವಳಿ ಪ್ರದೇಶದ ಬದುಕಿಗೆ ಭಾವನೆ ಬಿಟ್ಟು ಬದುಕಿನಲ್ಲಿ ನೀವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಯಾಕೆ ಹಿಂಗೆ ಆಗ್ತಾ ಇದೆ, ಈ ರೀತಿ ಕಾನೂನು ಕಾನೂನಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ, ಕಾನೂನು ಹದಗೆಡುವಂಥ ಒಂದು ದ್ವೇಷದ ಮನೋಭಾವ ಜನರಲ್ಲಿ ಮೂಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಬಂದು ಸರಣಿ ಕೊಲೆಗಳು ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜವಾಬ್ದಾರಿ ಇದೆ, ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ತೀರ್ಮಾನವನ್ನು ಈಗಾಗಲೇ ಮಾಡಿದೆ. ಬಟ್ ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಇನ್ನು ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತರ ಭಾವನೆ ಏನು, ಸಾರ್ವಜನಿಕರ ಭಾವನೆ ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿ ನಮ್ಮ ಸೀನಿಯರ್ ಲೀಡರ್ಸ್ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದೆ. ಅವ್ರು ನನಗೆ ಈಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಒಳಗಡೆ ಒಂದು 5 ನಿಮಿಷ ವಿಚಾರ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಸ್ಟಡಿ ಮಾಡಬೇಕು, ಆ ರಿಪೋರ್ಟ್ನ ಸ್ಟಡಿ ಮಾಡಬೇಕು. ಸ್ವಲ್ಪ ರಾಜಕೀಯ ಕೂಡ ಪೊಲಿಟಿಕಲ್ ಡಿಸಿಷನ್ಸ್ನ ನಾವು ಏನು ಮಾಡ್ಬೋದು ಅನ್ನೋದು ಕೂಡ ಅನೇಕ ಸಲಹೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏಕೆಂದರೆ ಮೂಲ ನಮಗೆ ಅವ್ರು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಕೂಡ ಭಾಳ ಒಂದು ದೊಡ್ಡ ಗೌರವನ, ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಂಥ ಜಾಗ ಇದು. ಜನ ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಬಿಟ್ಟು ಇವನ್ನೆಲ್ಲ ನೋಡಿ ಮಂಗಳೂರಿನ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಇವೆಲ್ಲ ಕೂಡ ಖಾಲಿ ಆಗ್ತಾ ಇದೆ. ಒಂದೊಂದೇ ಇಶ್ಯೂಸು. ರಾಜಕಾರಣ ಭಾಳ ಪ್ರಮುಖವಾಗಿ, ರಾಜಕಾರಣದಿಂದ ಜನರ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ಬೋದು ಅಂಥೇಳಿ ಅವನ್ನೆಲ್ಲ ಕಳಿಸಿದ್ದೆ. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಮುಂದಕ್ಕೆ ಅದನ್ನೆಲ್ಲ ನಾನು ಸ್ಟಡಿ ಮಾಡಾದ್ಮೇಲೆ ನಮ್ಮ ಕೊಲೀಗ್ಸ್ ಹತ್ರ ನಾನು ಮಾತಾಡಿ ಏನೆಲ್ಲ ನಾವು ಪಕ್ಷ ನಮಗೆ ಹೇಳಿದೆ, ಅವರು ಪಕ್ಷದ ಪ್ರತಿನಿಧಿಗಳಾಗಿ ಹೋಗಿ ಬಂದಿದ್ದಾರೆ. ಸೊ ನಾನು ಅದನ್ನು ಸ್ಟಡಿ ಮಾಡಿ ಆಮೇಲೆ ಬೇರೆ ವಿಚಾರಗಳನ್ನು ಏನು ತೀರ್ಮಾನವನ್ನು ಮಾಡಿದ್ದೇವೆ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೇನೆ.